ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ಧನುಶ್ರೀ ವರ್ಸಸ್ ಭರತ್ ಅರ್ಜುನ್ ಅವ್ರ ಬಗ್ಗೆ. ಧನುಶ್ರೀ ಅವರು ಒಂದು ವಾರದಿಂದ ಯೂಟ್ಯೂಬ್ ಅಲ್ಲಿ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಧನುಶ್ರೀ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಅವ್ರ ಫಾಲೋವರ್ಸ್ ಕೇಳ್ತಾ ಇದ್ರು, ಯಾಕೆ ನೀವು ಯಾವ್ದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ಸೊ ಇವತ್ತು ಧನುಶ್ರೀ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಕ್ಲಾರಿಟಿ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ, ದ ಬ್ಲೇಮ್ ಗೇಮ್ ಹಿಂಡ್ಸ್ ಹಿಯರ್ ಅಂತ. ಈ ವಿಡಿಯೋದಲ್ಲಿ ಅವರು ಏನೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವೇನಾದ್ರೂ ಭರತ್ ಅರ್ಜುನ್ ಅವರ ಸೈಡ್ ಆಫ್ ಸ್ಟೋರಿ ನೋಡಿಲ್ಲ ಅಂದ್ರೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ, ಅಲ್ಲೋಗಿ ನೀವು ಚೆಕ್ ಮಾಡಬಹುದು. ಓಕೆ, ಭರತ್ ಅವರು ಧನುಶ್ರೀಗೆ ಜಾನ್ 31 ಗೆ ಒಂದು ಮೇಲ್ ನ ಕಳಿಸ್ತಾರೆ. ನಾನೊಬ್ಬ ಕಾಂಟೆಂಟ್ ಕ್ರಿಯೇಟರ್, ನಿಮ್ ಜೊತೆ ವಿಡಿಯೋ ಮಾಡಕ್ಕೆ ಇಷ್ಟಪಡ್ತೀನಿ. ನಾನು ಡೈಲಿ 11 ಅವರ್ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಮೇಲೆ ಸ್ಟಡಿ ಮಾಡ್ತಿದ್ದೀನಿ. ಸೊ ನಾವಿಬ್ರು ಸೇರ್ಕೊಂಡು ಜನರಿಗೆ ಒಳ್ಳೆ ಕಾಂಟೆಂಟ್ ಕೊಡಬಹುದು ಅಂತ ಧನುಶ್ರೀ ಅವರಿಗೆ ಮೇಲ್ ಮಾಡ್ತಾರೆ. ಧನುಶ್ರೀ ಅವರು ಒಂದು 4-5 ದಿನ ಟೈಮ್ ತಗೊಂಡು ಒಪ್ಕೊಂತಾರೆ ವಿಡಿಯೋ ಮಾಡಕ್ಕೆ. ಭರತ್ ಅವರು ಶಟರ್ ಸ್ಟಾಪ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಮೀಡಿಯಾ ಏಜೆನ್ಸಿ ನಮ್ಗೆ ವಿಡಿಯೋ ಶೂಟ್ ಆಗಿರ್ಬೋದು, ಎಡಿಟ್ ಮಾಡೋದು ಮತ್ತೆ ಇನ್ಪುಟ್ಸ್ ಅಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ನನಗೆ ಈ ಒಂದು ಮೀಡಿಯಾ ಏಜೆನ್ಸಿಗೆ ಪರಿಚಯ ಮಾಡಿಕೊಟ್ರು. ನಾನು ಆ ಮೀಡಿಯಾ ಏಜೆನ್ಸಿಗೆ ಕೇಳಿದೆ, ನನ್ನಿಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮತ್ತೆ ನೀವು ನನಗೆ ಯಾವ ರೀತಿ ಹೆಲ್ಪ್ ಮಾಡ್ತೀರಾ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಡಿ ನನಗೆ, ಸೊ ದಟ್ ಪ್ರೊಫೆಷನಲ್ ಆಗಿ ಇದೆಲ್ಲ ಇರುತ್ತೆ ಅಂತ. ಬಟ್ ಆ ಒಂದು ಶಟರ್ ಸ್ಟಾಕ್ ಮೀಡಿಯಾದವರು ಇಲ್ಲಿ ತನಕನೂ ನನಗೆ ಯಾವುದೇ ರೀತಿ ಅಗ್ರಿಮೆಂಟ್ ಕಳಿಸಿಲ್ಲ. ನಾನು ಭರತ್ ಅವರಿಗೂ ಕೇಳಿದೆ, ಯಾಕೆ ಶಟರ್ ಸ್ಟಾಕ್ ಮೀಡಿಯಾದವರು ಅಗ್ರಿಮೆಂಟ್ ಕಳಿಸ್ತಾ ಇಲ್ಲ ಅಂತ. ಅದಕ್ಕೆ ಭರತ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಆ ಮೀಡಿಯಾದವರು ನಮ್ಮ ಹತ್ರ ಜಾಸ್ತಿ ಪರ್ಸೆಂಟೇಜ್ ಕೇಳ್ತಾ ಇದ್ರು, ಸೊ ಹಂಗಾಗಿ ನಾನು ಅವ್ರನ್ನ ಡಿಚ್ ಮಾಡಿದೆ ಅಂತ. ಸೊ ಈ ಒಂದು ಆಟಿಟ್ಯೂಡ್ ಧನುಶ್ರೀ ಅವರಿಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ನನ್ನ ಪರವಾಗಿ ನೀವು ಏನಕ್ಕೆ ಡಿಸಿಷನ್ ತಗೊಂಡ್ರಿ ಅಂತ ಕೇಳಿದರೆ, ಮತ್ತೆ ಭರತ್ ಅವರೇ ನನ್ನ ವಿಡಿಯೋಸ್ ನ ಎಡಿಟ್ ಮಾಡ್ಕೊಡ್ತೀನಿ ಅಂತ ಫೋರ್ಸ್ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದ್ ಕಡೆ ಅಗ್ರಿಮೆಂಟ್ ಕೂಡ ಬರ್ತಾ ಇಲ್ಲ. ಸೊ ಹಂಗಾಗಿ ನನಗೆಲ್ಲೋ ಡೌಟ್ ಹೊಡಿಯಕ್ ಸ್ಟಾರ್ಟ್ ಆಯ್ತು, ಏನೋ ಮಿಸ್ ಆಗ್ತಾ ಇದೆ, ನಾನು ಅನ್ಕೊಂಡಿದ್ದ ತರ ಇಲ್ಲೇನು ಆಗ್ತಾ ಇಲ್ಲ ಅಂತ. ಕೊನೆಗೆ ಭರತ್ ಅವರಿಗೆ ನಾನು ಕನ್ಫ್ರಂಟ್ ಮಾಡಿದೆ. ಅವಾಗ ಭರತ್ ಅವರು ಶಟರ್ ಸ್ಟಾಪ್ ಮೀಡಿಯಾದವರು 30,000 ಕೇಳ್ತಾ ಇದಾರೆ ಅಂತ ಹೇಳಿದ್ರು. ಸರಿ ಅಂತ ನಾನು ಅವರಿಗೆ 30,000 ಕಳಿಸಿ, ಇನ್ನ ಶಟರ್ ಸ್ಟಾಪ್ ಅವ್ರ ಜೊತೆ ಯಾವುದೇ ರೀತಿ ವ್ಯವಹಾರ ಮಾಡಬೇಡಿ ಅಂತ ಹೇಳಿದೆ. ಮತ್ತೆ ನಾನೇ ಒಂದಿನ ಶಟರ್ ಸ್ಟಾಪ್ ಮೀಡಿಯಾದವರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಏನಾಯ್ತು ನಿಮ್ಮ ಮತ್ತೆ ಭರತ್ ಮಧ್ಯ ಅಂತ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಭರತ್ ನಮ್ಮ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು, ಮತ್ತೆ ಭರತ್ ಅವರು ಸುಮಾರು ಜನ ಹತ್ರ ನನ್ನ ಹೆಸರು ಹೇಳ್ಕೊಂಡು ದುಡ್ಡು ಕೂಡ ತಗೊಂಡಿದ್ದಾರೆ, ನೀವು ಹುಷಾರಾಗಿರಿ ಅಂತ ಕೂಡ ಹೇಳಿದ್ದಾರೆ. ಭರತ್ಗೆ ನಾನು 30,000 ಕಳಿಸಿದ್ದೆ ನಿಮ್ಗೆ ಕಳ್ಸಕ್ಕೆ, ಅದು ಬಂತ ಅಂತ ಕೇಳಿದಾಗ ಶಟರ್ ಸ್ಟಾಕ್ ಮೀಡಿಯಾದವರು ಇಲ್ಲ ನನಗೆ ಬರೀ 20,000 ಅಷ್ಟೇ ಭರತ್ ಕಳಿಸಿದ್ದು ಅಂತ ಹೇಳಿದ್ದಾರೆ. ಮತ್ತೆ ಧನುಶ್ರೀ ಅವರು ಇನ್ನೊಂದು ಶಾಕಿಂಗ್ ವಿಷಯ ಏನ್ ಹೇಳಿದಂದ್ರೆ, ಭರತ್ ಅವರು ಧನುಶ್ರೀ ಅವರ ಮೊಬೈಲ್ ಅಲ್ಲಿ ವಿಡಿಯೋ ಎಡಿಟ್ ಮಾಡ್ತಿರ್ಬೇಕಾದ್ರೆ ಧನುಶ್ರೀ ಅವರ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ಮತ್ತೆ ಪ್ರೈವೇಟ್ ಚಾಟ್ಸ್ ನ ಆಕ್ಸಿಸ್ ಮಾಡ್ತಾ ಇದ್ರಂತೆ. ಸಡನ್ಲಿ ಒಂದಿನ ಭರತ್ ಅವರು ಕೆಲಸ ಕಳ್ಕೊಂತಾರೆ. ಅವರಿಗೆ ಫೈನಾನ್ಷಿಯಲ್ ಸಮಸ್ಯೆ ಇದ್ದಾಗ ಮತ್ತೆ EMI ಕಟ್ಟಬೇಕಾದ್ರೆ ನಾನು ಅವರಿಗೆ ಹಣ ಸಹಾಯ ಮಾಡಿದೀನಿ, ಸುಮಾರು 70,000 ಅಷ್ಟು ಅಮೌಂಟ್ ನಾನು ಅವರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಭರತ್ ಅವರು ಸುಮಾರು 5 ತಿಂಗಳುಗಳ ಕಾಲ ನಮ್ಮನೆಲ್ಲೇ ಇದ್ರು. ಇವಾಗ ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡ್ತಿರೋದು ನನಗೆ ತುಂಬಾನೇ ಹರ್ಟ್ ಆಗಿದೆ. ನಾನು ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಹೆಲ್ಪ್ ಮಾಡಿದ್ದೀನಿ, ಬಟ್ ಇವಾಗ ಅವರು ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡಿ ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಭರತ್ ಅವರು ತಮ್ಮ ವಿಡಿಯೋದಲ್ಲಿ ಧನುಶ್ರೀ ಅವರ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಮಾಡಿದ್ದಾರೆ. ಸೊ ಅದಕ್ಕೆ ಧನುಶ್ರೀ ಅವರು ಉತ್ತರ ಕೊಟ್ಟಿದ್ದಾರೆ, ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಧನುಶ್ರೀ ಅವರು ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಕ್ಕೆ ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಧನುಶ್ರೀ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಭರತ್ ಅವರ ಯೂಟ್ಯೂಬ್ ಚಾನಲಿನ ಫಸ್ಟ್ 2 ವಿಡಿಯೋಸ್ ನಮ್ಮನೇಲೆ ಶೂಟ್ ಮಾಡಿರೋದು, ಅದಕ್ಕೆ ಮೈಕ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು ನಾನೇ ಪ್ರೊವೈಡ್ ಮಾಡಿದೀನಿ, ಮತ್ತೆ ಅವರಿಗೆ ಗೈಡ್ ಕೂಡ ಮಾಡಿದೀನಿ. ಬಟ್ ಭರತ್ ಅವರು ಏನಕ್ಕೆ ಸುಳ್ಳು ಹೇಳಿದ್ರು ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ದಾರೆ. ಎರಡನೇದು, ಭರತ್ ಅವರು ತಮ್ಮ ವಿಡಿಯೋದಲ್ಲಿ ಧನುಶ್ರೀ ಅವರು ನನ್ನನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಕೊನೆಗೆ ಕೈ ಕೊಟ್ರು ಅಂತ ಹೇಳಿದ್ದಾರೆ. ಅದಕ್ಕೆ ಧನುಶ್ರೀ ಅವರು ಒಂದು ವಿಡಿಯೋ ಪ್ರೂಫ್ ತೋರಿಸಿದ್ದಾರೆ. ಅದರಲ್ಲಿ ಭರತ್ ಅವರು ಮತ್ತೆ ಧನುಶ್ರೀ ಅವರು ಇಬ್ರು ಕೂಡ ನಾವು ಒಬ್ರನ್ನೊಬ್ರನ್ನ ಯಾವುದೇ ರೀತಿ ಯೂಸ್ ಮಾಡ್ಕೊಂಡಿಲ್ಲ, ಅದ್ರ ಬದಲಾಗಿ ಇಬ್ರು ಕೂಡ ಒಬ್ರನ್ನೊಬ್ರನ್ನ ಸಪೋರ್ಟ್ ಮಾಡ್ಕೊಂಡು ಬೆಳಿತಾ ಇರೋದು ಅಂತ ಹೇಳಿದ್ದಾರೆ. ಮೂರನೇದು, ಭರತ್ ಅವರು ನಂದೇ ಆದಂತಹ ಫ್ಯಾಮಿಲಿ ಇದೆ ಮತ್ತೆ ನನಗೆ ಹಣಕಾಸಿನ ಸಮಸ್ಯೆ ಕೂಡ ಇದೆ, ಈ ಒಂದು ಕ್ರೂಷಿಯಲ್ ಟೈಮ್ ಅಲ್ಲಿ ನನಗೆ ಧನುಶ್ರೀ ಅವರು ಮೋಸ ಮಾಡ್ಬಿಟ್ರು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಧನುಶ್ರೀ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ನೀವು ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಏನಕ್ಕೆ 11 ಅವರ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಮೇಲೆ ಸ್ಟಡಿ ಮಾಡ್ತಾ ಇದ್ರಿ, ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿದ್ರೆ ಈ ಒಂದು ಸಮಸ್ಯೆ ನಿಮಗೆ ಬರ್ತಾ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಧನುಶ್ರೀ ಅವರು ಎಲ್ಲಾ ವಿಷಯಗಳನ್ನ ಪ್ರೂಫ್ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಧನುಶ್ರೀ ಅವರ ಫಾಲೋವರ್ಸ್ ಕೂಡ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ವರ್ಷ ಕಾವೇರಿ ಅವರು ಕೂಡ ಕಮೆಂಟ್ ಮುಖಾಂತರ ತಮ್ಮ ಸಪೋರ್ಟ್ ನ ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಡಿ ಬಾಸ್ ಅವರ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಆಗಸ್ಟ್ 10 ಗೆ ರಿಲೀಸ್ ಆಗ್ಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಮಾಡಿದ್ರು. ಸೊ ಇವಾಗ
ಇದೇ ಭಾನುವಾರ ಆಗಸ್ಟ್ 24ಕ್ಕೆ ಈ ಸಾಂಗ್ ನ ರಿಲೀಸ್ ಮಾಡ್ತೀವಿ ಅಂತ ಡೆವಿಲ್ ಸಿನಿಮಾ ಟೀಮು ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ USA ಇಂದ. USA ಅಲ್ಲಿ ಇಬ್ರು ಫುಡ್ ಬ್ಲಾಗರ್ಸ್ ಫುಡ್ ರಿವ್ಯೂ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ರೈಟ್ ಸೈಡ್ ಇಂದ ಒಂದು SUV ಅವರು ಫುಡ್ ರಿವ್ಯೂ ಮಾಡ್ತಿದ್ರಲ್ಲ ಆ ಒಂದು ರೆಸ್ಟೋರೆಂಟ್ ಗೆ ಬಂದು ಕ್ರಾಶ್ ಆಗುತ್ತೆ. ಸೊ ಆ SUV ಕ್ರಾಶ್ ಆದ್ಮೇಲೆ ಫುಲ್ ಗ್ಲಾಸ್ ಎಲ್ಲ ಪುಡಿ ಪುಡಿಯಾಗಿ ಅವ್ರ ಮೇಲೆ ಬೀಳುತ್ತೆ. ಬಟ್ ಅವರಿಬ್ರಿಗೂ ಯಾವುದೇ ರೀತಿ ಪ್ರಾಣ ಅಪಾಯ ಆಗಿಲ್ಲ. ಸೊ ನೆಕ್ಸ್ಟ್ ಡೇ ಲೇಡಿ ಫುಡ್ ಬ್ಲಾಗರ್ ಇದ್ರ ಮೇಲೆ ರಿಯಾಕ್ಟ್ ಮಾಡಿದ್ದಾರೆ. ನಾವು ಹ್ಯೂಸ್ಟನ್ ಅಲ್ಲಿ ಒಂದು ಈಟಿಂಗ್ ಶೋ ನಡ್ಸ್ಕೊಡ್ತಾ ಇದೀವಿ. ಸಡನ್ ಆಗಿ ರೈಟ್ ಸೈಡ್ ಇಂದ ಒಂದು SUV ಬಂದು ನಮ್ಮ ರೆಸ್ಟೋರೆಂಟ್ ಗೆ ಕ್ರಾಶ್ ಆಯ್ತು. ನಮ್ಮಿಬ್ಬರಿಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ, ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ರಾಜಸ್ಥಾನಿನ ತಿಜಾರಾ ಡಿಸ್ಟಿಕ್ ಅಲ್ಲಿ ಇಬ್ರು ಗಂಡ ಹೆಂಡತಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಿರ್ತಾರೆ. ಸೊ ಒಂದಿನ ಅಕ್ಕಪಕ್ಕ ಮನೆಯವರಿಗೆ ಮಾಡಿ ಮೇಲಿಂದ ಒಂದು ಕೆಟ್ಟು ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನು ಅಂತ ಹೋಗಿ ಚೆಕ್ ಮಾಡಿದಾಗ ಒಂದು ಬ್ಲೂ ಕಲರ್ ಡ್ರಮ್ ಅಲ್ಲಿ ಸೊ ಅಕ್ಕಪಕ್ಕ ಮನೆಯವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಅವರು ಇಮಿಡಿಯೇಟ್ಲಿ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಹೆಂಡತಿ ಸುನೀತಾ ಅವರು ಬಾಡಿಗೆ ಮನೇಲಿ ಇರ್ತಾರಲ್ಲ, ಆ ಬಾಡಿಗೆ ಮನೆ ಓನರ್ ಮಗನ್ ಜೊತೆ ಅಫೇರ್ ನ ಇಟ್ಕೊಂಡಿರ್ತಾಳೆ. ಅವನ ಹೆಸರು ಬಂದ್ಬಿಟ್ಟು ಜಿತೇಂದ್ರ. ಸೊ ಸುನೀತಾ ಮತ್ತೆ ಜಿತೇಂದ್ರ ಇಬ್ರು ಸೇರ್ಕೊಂಡು ಸುನೀತಾ ಗಂಡನ ಮಾಡಿ ಸಾಯಿಸಿರ್ತಾರೆ. ಸೊ ಡಿಕಂಪೋಸಿಷನ್ ಬೇಗ ಆಗ್ಲಿ ಅಂತ ಒಂದು ಬ್ಲೂ ಕಲರ್ ಡ್ರಮ್ಮಿಗೆ ಸಾಲ್ಟ್ ಮತ್ತೆ ನೀರ್ನ ಹಾಕಿ ತನ್ನ ಗಂಡನ ಆ ಡ್ರಮ್ ಅಲ್ಲಿ ಬಚ್ಚಿಟ್ಟಿರ್ತಾಳೆ. ಕೊನೆಗೆ ಪೊಲೀಸ್ ಅವರು ಸುನೀತಾ ಮತ್ತೆ ಜಿತೇಂದ್ರನ ಇಬ್ರು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇದೇ ರೀತಿ ಇನ್ನೊಂದು ಸಿಮಿಲರ್ ಕೇಸು ಪಂಜಾಬ್ ಲುಧಿಯಾನದಲ್ಲಿ ನಡೆದಿತ್ತು. ಅದರಲ್ಲೂ ಕೂಡ ಒಬ್ಬನ ಮಾಡಿ ಇದೇ ರೀತಿ ಬ್ಲೂ ಡ್ರಮ್ ಅಲ್ಲಿ ಬಚ್ಚಿಟ್ಟಿದ್ರು. ನೆಕ್ಸ್ಟ್ ಅಪ್ಡೇಟ್, ಡೆಲ್ಲಿಯಿಂದ ಜೋಧ್ಪುರ್ಗೆ ಹೋಗ್ತಿರೋಂತ ಒಂದು ಟ್ರೈನ್ ಅಲ್ಲಿ ಒಬ್ಬ ವ್ಯಕ್ತಿ ಚೈನ್ ಎಳೆದಿದ್ದಾನೆ. ಸೊ ಅಲ್ಲಿಗೆ ಇಮಿಡಿಯೇಟ್ಲಿ ರೈಲ್ವೆ ಪೊಲೀಸ್ ಕಾನ್ಸ್ಟೇಬಲ್ ಅವರು ಬಂದು ಕನ್ಫ್ರಂಟ್ ಮಾಡಿದ್ದಾರೆ. ಏನಕ್ಕೆ ನೀನು ಚೈನ್ ಎಳ್ದೆ ಅಂತ. ಅದಕ್ಕೆ ಅವನು ಏನು ರಿಯಾಕ್ಟ್ ಮಾಡಿಲ್ಲ. ಆಮೇಲೆ ಅವನು ನೇಮು, ಅಡ್ರೆಸ್ ಅಥವಾ ಸೀಟ್ ನಂಬರ್ ನ ಕೇಳಿದರೆ ಅದಕ್ಕೂ ಕೂಡ ಅವನು ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡಿಲ್ಲ. ಅವಾಗ ಆ ಪೊಲೀಸ್ ಕಾನ್ಸ್ಟೇಬಲ್ ಅವನಿಗೆ ಸರಿಯಾಗಿ ಹೊಡೆದಿ ಮೂವಿಂಗ್ ಟ್ರೈನ್ ಇಂದ ಹೊರಗಡೆ ಹಾಕಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಹೋಗ್ತಾ ಇದೆ. ಕೊನೆಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಮಗೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ತಿಳಿದಿದೆ, ಮತ್ತೆ ಈ ಒಂದು ಇನ್ಸಿಡೆಂಟ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, 18 ಆಗಸ್ಟ್ 2025ಕ್ಕೆ ಮಿಸ್ ಯೂನಿವರ್ಸ್ ಇಂಡಿಯಾ 2025 ಕಾಂಪಿಟೇಷನ್ ನಡೆದಿದೆ. ಸೊ ಈ ಕಾಂಪಿಟೇಷನ್ ಅಲ್ಲಿ ಮನಿಕಾ ವಿಶ್ವಕರ್ಮ ಅವರು ಮಿಸ್ ಯೂನಿವರ್ಸ್ ಇಂಡಿಯಾ ಕಾಂಪಿಟೇಷನ್ ನ ವಿನ್ ಆಗಿದ್ದಾರೆ. ಇವರಿಗೆ ಫೈನಲ್ ಕ್ವಶನ್ ಚಾಲೆಂಜ್ ಅಲ್ಲಿ ಏನ್ ಕ್ವಶನ್ ಕೇಳಿದ್ರು ಅಂದ್ರೆ, ನೀವು ವುಮೆನ್ ಎಜುಕೇಶನ್ ಚೂಸ್ ಮಾಡ್ತೀರಾ ಅಥವಾ ಇಮಿಡಿಯೇಟ್ ಎಕನಾಮಿಕ್ ಡೆವಲಪ್ಮೆಂಟ್ ಚೂಸ್ ಮಾಡ್ತೀರಾ ಅಂತ. ಇದಕ್ಕೆ ಮನಿಕಾ ಅವರು ನಾನು ವುಮೆನ್ ಎಜುಕೇಶನ್ ಚೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಕ್ಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನೋಡೋದಾದ್ರೆ ವುಮೆನ್ಸ್ ಎಜುಕೇಶನ್ ಇಂದ ಸೊಸೈಟಿಗೆ ತುಂಬಾನೇ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಒಂದು ಫ್ಯಾಮಿಲಿಯಲ್ಲಿ ಒಂದು ಹೆಣ್ಮಗುಗೆ ಎಜುಕೇಶನ್ ಕೊಡೋದ್ರಿಂದ ಆ ಒಂದು ಫ್ಯಾಮಿಲಿ, ರಿಲಿಜನ್ ಮತ್ತೆ ಆ ಒಂದು ಕಮ್ಯುನಿಟಿ ಕೂಡ ಬೆಳವಣಿಗೆ ಆಗುತ್ತೆ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಈ ಒಂದು ಉತ್ತರ ಅವರಿಗೆ ಮಿಸ್ ಯೂನಿವರ್ಸ್ 2025 ವಿನ್ ಆಗಕ್ಕೆ ತುಂಬಾನೇ ಸಹಾಯ ಮಾಡಿದೆ. ಮತ್ತೆ ನೆಕ್ಸ್ಟ್ ಇವರು ಥೈಲ್ಯಾಂಡ್ ಅಲ್ಲಿ ನಡೀತಿರುವಂತಹ 74ನೇ ಮಿಸ್ ಯೂನಿವರ್ಸ್ ಪೇಜೆಂಟ್ ಅಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಸೊ ಇಂಡಿಯಾ ಗವರ್ಮೆಂಟ್ ಒಂದು ಹೊಸ ಬಿಲ್ ನ ತರ್ತಿದ್ದಾರೆ. ಸೊ ಏನಪ್ಪ ಈ ಹೊಸ ಬಿಲ್ ಅಂದ್ರೆ, ಸಿಎಂ, PM ಅಥವಾ ಯಾರಾದ್ರೂ ಮಿನಿಸ್ಟರ್ಸ್ 30 ದಿನಕ್ಕೂ ಜಾಸ್ತಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ರೆ ಅಂದ್ರೆ ಜೈಲಲ್ಲಿ ಇದ್ರೆ ಅವ್ರನ್ನ ಇಮಿಡಿಯೇಟ್ಲಿ ಆ ಒಂದು ಪೋಸ್ಟ್ ಇಂದ ಕಿತ್ತಿ ಎಸಾಕ್ತಾರೆ. ಸೊ ಈ ಒಂದು ಬಿಲ್ಗೆ ಅಪೋಸಿಷನ್ ಪಾರ್ಟಿ ಮಾತ್ರ ಅಲ್ಲ, ಬಿಜೆಪಿ ಅವ್ರ ಕಡೆಯಿಂದನೂ ವಿರೋಧ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಇಡಿ ಅಥವಾ CBI ಅವರು ಇದಕ್ಕೂ ಮುಂಚೆ ನಾನ್ ಬಿಜೆಪಿ ಮಿನಿಸ್ಟರ್ಸ್ ನ ಜೈಲಿಗೆ ಹಾಕಿದ್ದಾರೆ. ಮತ್ತೆ ಅವರು 30 ದಿವಸಕ್ಕಿಂತ ಜಾಸ್ತಿನೇ ಜೈಲಲ್ಲಿ ಇದ್ರು. ಇವತ್ತು ಅಮಿತ್ ಶಾ ಅವರು ಈ ಒಂದು ಬಿಲ್ ನ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಡೆಮೋಕ್ರಸಿಯ ಅಮೆಂಡ್ಮೆಂಟ್ ಬಿಲ್ ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದವರು ಅಲಿಗೇಷನ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.